ವಯನಾಡು ಗುಡ್ಡ ಕುಸಿತದಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ದಾರಾ ಅನ್ನುವಂಥ ಒಂದು ಆತಂಕ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರವಾಸಕ್ಕೆ ಅಂತ ಸಾಕಷ್ಟು ಜನ ಕರ್ನಾಟಕದಿಂದಲೂ ಕೂಡ ವಯನಾಡು ಭಾಗಕ್ಕೆ ಹೋಗ್ತಾರೆ. ಅದರಲ್ಲೂ ಈ ಸಂದರ್ಭದಲ್ಲಿ ಒಂದು ರೈನಿಂಗ್ ಸೀಸನ್ ಇದೆ ಅಲ್ವಾ, ಈ ಸಂದರ್ಭದಲ್ಲಿ ಒಳ್ಳೆ ವ್ಯೂ ಇರುತ್ತೆ, ರೆಸಾರ್ಟ್ಗೆ ಹೋಗ್ಬೋದು, ಎಂಜಾಯ್ ಮಾಡ್ಬೋದು ಅನ್ನುವಂಥವ್ರು ಕೂಡ ಅಲ್ಲಿ ಹೋಗಿದ್ದಾರೆ. ಪ್ರವಾಸಕ್ಕೆಂದು ತೆರಳಿದ ಕನ್ನಡಿಗರು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರಾ? ಭೂಕುಸಿತಕ್ಕೆ ಸಿಲುಕಿದ KA-51 AK-1823 ನಂಬರ್ನ ಎರ್ಟಿಗಾ ಕಾರು ನೋಡಿ, ಎರ್ಟಿಗಾ ಕಾರ್ ಕಾಣಿಸಿಕೊಂಡಿದೆ. ಅಲ್ಲಿ ಕಾರು ಚಾಲಕ ಸೇಫ್ ಆಗಿದ್ದಾನೆ. ಪ್ರವಾಸಿಗರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಪ್ರವಾಸಿಗರು ಉಳಿದಿದ್ದ ರೆಸಾರ್ಟ್ ಅಂತೂ ಸಂಪೂರ್ಣವಾಗಿ ನೆಲಸಮಾಗಿದೆ, ಕಣ್ಮರೆ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಜಲಸಮಾಧಿ. ಮೆಪ್ಪಾಡಿ ಸೌಂದರ್ಯ ಸವಿಯೋಕೆ ಚಾರಣಿಗರು ತೆರೆದಿದ್ರು. ಯಾಕಂದರೆ ಅಲ್ಲಿ ದಟ್ಟ ಕಾನನ ಪ್ರದೇಶ ಇದೆ, ಒಂದು ಒಳ್ಳೆ ಪ್ರವಾಸಿ ತಾಣ ಅಂತ ಹೇಳ್ಬೋದು. ಅಲ್ಲಿ ರೆಸಾರ್ಟ್ಗಳಿದ್ದಾವೆ, ಕಂಪ್ಲೀಟಾಗಿ ಕಾಡು ಮೇಡೋ ಇದೆ. ಅಲ್ಲಿ ನೋಡಿ, ಕಾರ್ ನೋಡ್ತಾ ಇದ್ದೀವಿ. ಈ ಕಾರು KA-51 AK-1823 ನಂಬರ್ನ ಎರ್ಟಿಗಾ ಕಾರು. ಭೂ ಕುಸಿತಕ್ಕೆ ಸಿಲುಕಿರುವಂಥ ಕಾರಿದು. ಕೆ ಅಂತಂದರೆ ನಮ್ಮ ಕರ್ನಾಟಕದಲ್ವಾ, 51 ಬೆಂಗಳೂರಿನಿಂದ ಹೋಗಿರುವಂತಹ ಅನುಮಾನಗಳಿದ್ದಾವೆ. ಕಾರು ಚಾಲಕ ಸೇಫ್ ಆಗಿದ್ದಾನೆ, ಆದರೆ ಕಾರಲ್ಲಿದ್ದಂಥವ್ರು ಉಳಿದವರು ಏನಾದರೂ ಪ್ರವಾಸಿಗರು ಸೇಫ್ ಆಗಿದ್ದಾರಾ ಇಲ್ವಾ, ಇನ್ನೂ ಅದ್ರ ಬಗ್ಗೆ ಮಾಹಿತಿ ಸಿಗಬೇಕು ನಮಗೆ. ಅವ್ರ ಪರವಾಗಿ ಅಥವಾ ಅವ್ರ ಕಡೆಯವರು ಕುಟುಂಬಸ್ಥರು ಇನ್ನೂ ಯಾರೂ ಪತ್ತೆ ಆಗಿಲ್ಲ. ಆ ಚಾಲಕನನ್ನು ಕೂಡ ಈಗ ಅವನು ಗುರುತು ಹಿಡಿದು ಯಾರ್ಯಾರು ಬಂದಿದ್ದರು, ಎಲ್ಲಿಂದ ಬಂದಿದ್ದರು, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಬಟ್ ಈಗ ಪ್ರವಾಸಕ್ಕೆ ಅಂತ ಹೋದವರು ಕೂಡ ಹಲವರು ಕಣ್ಮರೆಯಾಗಿದ್ದಾರೆ, ಕೊಚ್ಕೊಂಡು ಹೋಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ನಮ್ಮ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿಕೊಂಡಿರುವಂತಹ ಶಂಕೆಗಳಿದ್ದಾವೆ. ಅಂದರೆ ಮೆಪ್ಪಾಡಿಯ ಸೌಂದರ್ಯವನ್ನು ಸವಿಯೋಕೆ ಅಲ್ಲಿ ಚಾರಣಿಗರು ತೆರೆದಂದರೆ ಅಲ್ಲಿ ಟ್ರಕ್ಕಿಂಗ್ ಅಂತ ಹೋಗ್ತಾರೆ. ಈ ಪ್ರದೇಶ ವಿಶೇಷವಾಗಿ ಮೆಪ್ಪಾಡಿ ಪ್ರದೇಶದಲ್ಲೂ ಅಲ್ಲಿ ಜಾಸ್ತಿ ಜನ ಹೋಗ್ತಾರೆ. ಬಟ್ ಈಗ ನಮ್ಮ ಕನ್ನಡಿಗರು ಎಲ್ಲಿಂದ ಹೋಗಿದ್ರು, ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅದು ಯಾವ ಮಾಹಿತಿ ಇಲ್ಲ. ಎಷ್ಟು ಜನ ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಶವಗಳನ್ನು ಗುರುತು ಹಿಡಿಯೋಕೆ ಆಗ್ತಾ ಇಲ್ಲ. ಅಲ್ಲಿ ಜಾಸ್ತಿ ಈ 3-4 ಗ್ರಾಮಗಳ ಜನರೇ ಕೊಚ್ಚಿಕೊಂಡು ಹೋಗಿರೋದ್ರಿಂದಾಗಿ ಶವಗಳನ್ನು ಪತ್ತೆ ಹಚ್ಚುವಂಥದ್ದು ಅಲ್ಲಿ ಕಷ್ಟ ಆಗ್ತಾ ಇದೆ. ನೋಡಿ, ಕಾರು ಕರ್ನಾಟಕದ ಕಾರು ಪತ್ತೆಯಾಗಿದೆ. ಈಗ KA-51 AK-1823 ಯಾರಾದರೂ ಸಂಬಂಧಿಕರು ಅಥವಾ ಯಾರಿಗಾದರೂ ಈ ಪರಿಚಯಸ್ಥರಾಗಿದ್ದರೆ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇದೆ, ನೀವು ಕರೆ ಮಾಡ್ಬೋದು, ಮಾಹಿತಿನ ತೆಗೆದುಕೊಳ್ಬೋದು. ಕಾರು ಚಾಲಕ ಸದ್ಯಕ್ಕೆ ಸೇಫ್ ಆಗಿದ್ದಾನೆ ಅನ್ನೋದು ಮಾತ್ರ ಗೊತ್ತೀಗ ನಮಗೆ. ಉಳಿದಂತೆ ಅಲ್ಲಿ ಪ್ರವಾಸಿಗರು ಎಷ್ಟು ಜನ ಇದ್ದರು, ಎಲ್ಲಿಂದ ಹೋಗಿದ್ರು ಅನ್ನೋ ಮಾಹಿತಿ ಇಲ್ಲ. ಇನ್ನು ಈ ಪ್ರವಾಸಿಗರು ಉಳಿದಿದ್ದಂತಹ ರೆಸಾರ್ಟ್ ಕೂಡ ನೆಲಸಮ ಆಗಿಬಿಟ್ಟಿದೆ. ಅಂದರೆ ನಮ್ಮ ಕನ್ನಡಿಗರು ತಂಗಿದಂತಹ ರೆಸಾರ್ಟ್ ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಅವಶೇಷಗಳಡಿ ಸಿಲುಕಿರುವವರನ್ನು ಕೂಡ ರಕ್ಷಣೆ ಮಾಡಲಾಗ್ತಾ ಇದೆ. ಈಗ ಶವಗಳನ್ನು ಹುಡುಕುವಂಥ ಕೆಲಸ ಕೂಡ ಭರದಿಂದ ಸಾಗ್ತಾ ಇದೆ. ಅಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ಭಾಗದಲ್ಲಿ ನಾವು ಸಿಬ್ಬಂದಿಗಳು ಹೇಗೆ ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂಥೇಳಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಸಂಗ್ರಹ ಆಗಿಬಿಟ್ಟಿದೆ. ನೋಡಿ, ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳು ಯಾವ ರೀತಿಯಾಗಿ ಮಣ್ಣು ನೀರಿನೊಂದಿಗೆ ಕೊಚ್ಚಿಕೊಂಡು ಬಂದಿದೆ, ಒಂದು ಕಡೆ ಶೇಖರಣೆ ಆಗಿದೆ ಅಂಥೇಳಿ ಅಲ್ಲಿ ಸಾಕಷ್ಟು ಶವಗಳಿರುವಂತಹ ಅನುಮಾನ ಇದೆ. ಇನ್ನು ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ನೀತಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ನೀತಿ, ಗಮನಿಸ್ತಾ ಇದ್ದೀವಿ ದೇವರ ನಾಡು ಯಾವ ರೀತಿ ಅಲ್ಲೋಲ ಕಲ್ಲೋಲಕ್ಕೆ ಒಳಗಾಗಿದೆ ಅಂಥೇಳಿ. ಇಡೀ ದೇಶ ಮಮ್ಮಲ ಮರುಗ್ತಾ ಇದೆ. ಆ ಒಂದೊಂದು ದೃಶ್ಯವನ್ನು ನೋಡಿದ್ರೂ ಕೂಡ ಕರಳು ಕಿತ್ತು ಬರುತ್ತೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಅದರ ಜೊತೆಗೆ ಇಲ್ಲಿವರೆಗೂ ಏನೆಲ್ಲ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿದೆ ಮತ್ತು ನಮ್ಮ ಕನ್ನಡಿಗರದ್ದೇನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಎಸ್ ಪ್ರಭು, ವಯನಾಡಿನಲ್ಲಿ ಯಾವ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಬೆಳಗ್ಗೆಯಿಂದ ಕೂಡ ಗಮನಿಸ್ತಾ ಇದ್ವಿ. ಸಾವಿನ ಸಂಖ್ಯೆ ಕೂಡ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. 19 ಇತ್ತು, 20 ಇತ್ತು, ಈಗ 73ಕ್ಕೆ ರೀಚ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಲಸ್ಫೋಟ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ದುರಂತ ಸಂಭವಿಸಿರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಯನ್ನು ಇನ್ನೂ ನಡೆಸಲಾಗ್ತಾ ಇದೆ. ಆದರೆ ಸಮಯ ಕಳೀತಾ ಇದ್ದ ಹಾಗೆ, ಕತ್ಲಾಗ್ತಾ ಇದ್ದ ಹಾಗೆಯೇ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಹಿನ್ನಡೆ ಆಗುತ್ತೆ. ಆದಷ್ಟು ಬೇಗ ರಕ್ಷಣಾ ಕಾರ್ಯಾಚರಣೆಯನ್ನು ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾ ಇದ್ರು ಕೂಡ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ
ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೆಲವೊಂದಷ್ಟು ಏರಿಯಾಗಳು ಮಲಪಾಡಿ ಆಗಿರಬಹುದು ಅಥವಾ ವೈನಾಡಿನ ಒಂದಷ್ಟು ಭಾಗಗಳನ್ನು ನಾವು ನೋಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ, ಮುಂಡಕೈ ಪ್ರದೇಶಗಳಲ್ಲಿ ಎಷ್ಟು ಪ್ರಮಾಣದ ಹಾನಿ ಆಗಿದೆ ಅಂತ. 400 ಮನೆಗಳಿದ್ದಂಥ ಗ್ರಾಮಗಳು, 150 ಮನೆಗಳಿದ್ದಂಥ ಗ್ರಾಮಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರೋದು, ಜಲಾವೃತವಾಗಿರೋದು, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಈಗಾಗಲೇ NDRF ಟೀಮ್ ನಮ್ಮ ರಾಜ್ಯದಿಂದಲೂ ಕೂಡ ಹೋಗಿದೆ. ಬೇರೆ ಬೇರೆ ಭಾಗಗಳಿಂದ ಒಟ್ಟು 300ಕ್ಕೂ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ವಿಮಾನದಿಂದಲೂ ಕೂಡ ಈ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಬೇಕು ಅನ್ನುವಂಥ ಪ್ರಯತ್ನವನ್ನು ಪಡಲಾಗಿತ್ತು. ಆದರೆ ಲ್ಯಾಂಡಿಂಗ್ ಕಷ್ಟ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ಹಿನ್ನಡೆ ಆಗ್ತಾ ಇತ್ತು. ಸೊ ಇವತ್ತಿನ ಕೆಲವು ಪ್ರದೇಶಗಳಲ್ಲೂ ಹೈಲೈಟ್ ಆಗ್ತಾ ಇದೆ. ಆ ಪ್ರದೇಶಗಳು ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದನ್ನು ನಾನು ಮ್ಯಾಪ್ ಮುಖಾಂತರವಾಗಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಪ್ರಭು, ಇವತ್ತು ನಾವು ಒಂದಷ್ಟು ಪ್ರದೇಶಗಳನ್ನು ಹೈಲೈಟ್ ಆಗಿ ನೋಡ್ತಾ ಇದ್ದೀವಿ. ಅದು ಒಂದು ಮುಂಡಕೈ ಆಗಿರ್ಬೋದು ಅಥವಾ ಮಲಪಾಡಿ ಆಗಿರ್ಬೋದು, ಆ ಪ್ರದೇಶಗಳು. ಸೊ ಇದು ಚೆಲ್ಲಿಯಾರ್ ನದಿ ಈಗ ತುಂಬಾ ಫೇಮಸ್ ಆಗಿ ಎಲ್ಲ ಕಡೆ ಸದ್ದು ಆಗ್ತಾ ಇರೋದು ಅಥವಾ ಎಲ್ಲ ಕಡೆಗೂ ನೀರು ಆವರಿಸ್ಕೊಂಡಿದ್ದು ಇದೇ ನದಿಯ ಮುಖಾಂತರವಾಗಿ. ಇದನ್ನು ಚೆಲ್ಲಿಯಾರ್ ನದಿ ಅಂತ ಕರೀತಾರೆ. ಸೊ ಇದು ನಾರ್ಮಲ್ ಆಗಿ ಹರಿಯೋದು ಇಷ್ಟರಲ್ಲೇ, ಇಲ್ಲೇ ಈ ನದಿ ಹುಟ್ಟೋದು. ಸೊ ಇಲ್ಲಿಂದ ಈ ನದಿ ಉಗಮ ಪ್ರಾರಂಭ ಆಗತ್ತೆ. ಇಲ್ಲಿ ಹುಟ್ಟುವಂತ ನದಿ ನಿಧಾನವಾಗಿ ಹರಿದುಕೊಂಡು ಸುಮಾರು ಒಂದು 50-60 ಕಿಲೋಮೀಟರ್ ಹೋದ ನಂತರ ಒಂದು ಜಲಪಾತಕ್ಕೆ ಹೋಗಿ ಸೇರುತ್ತೆ ಈ ನದಿ. ಇವತ್ತು ರೌದ್ರ ನರ್ತನವನ್ನ ತಾಳಿರೋದು ಅಥವಾ ಇವತ್ತು ಉಕ್ಕಿ ಹರಿತಾ ಇರೋದು, ಇವತ್ತು ಪ್ರವಾಹಕ್ಕೆ ಕಾರಣ ಆಗಿರೋದು ಇದೇ ನದಿ. ಈ ನದಿಯಿಂದ ಸ್ವಲ್ಪ ದೂರಕ್ಕೆ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಒಂದಷ್ಟು ಗ್ರಾಮಗಳಿದೆ. ಈ ಗ್ರಾಮಗಳು ಕಾಣ್ತಾ ಇದೆಯಲ್ಲ, ಆ ಗ್ರಾಮನೂ ಕೂಡ ಮುಳುಗಡೆ ಆಗಿ ಹೋಗಿದೆ. ಅದಾದ ನಂತರ ಈಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಕೊಚ್ಚೋಗಿದೆ ಅಂತ ಹೇಳ್ತಾ ಇದ್ದೀವಲ್ಲ, ಅದು ಈ ಗ್ರಾಮ. ಈ ಗ್ರಾಮದ ಸಂಪೂರ್ಣವಾದಂಥ ಪ್ರದೇಶಗಳು ಮುಳುಗಡೆ ಆಗಿ ಹೋಗಿದೆ. ಈಗ ಉಳ್ಕೊಂಡಿರೋದು ಖಾಲಿ ಈ ಬಿಲ್ಡಿಂಗ್ ಮತ್ತೆ ಈ ಬಿಲ್ಡಿಂಗ್. ನೀವು ಕೂಡ ಹಲವು ದೃಶ್ಯಗಳಲ್ಲಿ ನೋಡಿರ್ತೀರ, ಇದು ಎರಡು ಬಿಲ್ಡಿಂಗ್ಗಳು ಉಳ್ಕೊಂಡಿರೋದು. ಅದರಲ್ಲಿ ಇದ್ದವ್ರ ಕತೆಗೆ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ. ಸೊ ಇಲ್ಲೊಂದು ರಸ್ತೆ ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಾ, ಇಲ್ಲೊಂದು ರಸ್ತೆ ಹೋಗಿರೋದು ನೋಡ್ತಾ ಇದ್ದೀರಾ, ಇಲ್ಲೊಂದು ಮೈದಾನ ಇದೆ, ಇಲ್ಲಿ ಒಂದು ಸ್ಕೂಲ್ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಇದ್ಯಾವುದು ಕೂಡ ಉಳಿದಿಲ್ಲ. ಸಂಪೂರ್ಣವಾಗಿ ಇಷ್ಟೂ ಪ್ರದೇಶಗಳು ಕೂಡ ಜಲಾವೃತವಾಗಿ ಹೋಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಹರ್ಕೊಂಡು ಬರುವಂತ ಈ ನೀರು ಮುಂದಕ್ಕೆ ಒಂದು 20-30 ಕಿಲೋಮೀಟರ್ ಹೋಗುತ್ತೆ. ಆದರೆ ಈ ಮಾರ್ಗ ಇದೆಯಲ್ಲ, ನದಿಯ ಮಾರ್ಗ ಇದೆಯಲ್ಲ, ಈ ಸಂಪೂರ್ಣವಾದಂತಹ ನದಿಯ ಮಾರ್ಗ ಈಗ ಪಥ ಬದಲಾವಣೆ ಆಗಿದೆ. ಇಲ್ಲಿ ಏನು ತೋರಿಸ್ತಾ ಇದ್ದೀವೋ ಅಥವಾ ಇಲ್ಲಿ ಏನು ಮೊದಲು ಇತ್ತೋ ಇದ್ಯಾವ ಮಾರ್ಗದಲ್ಲೂ ನದಿ ಹೋಗಿಲ್ಲ. ಇಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ನೀರು ಆವರಿಸ್ಕೊಂಡಿರೋದು. ಇದು ನೇರವಾಗಿ ಸುಮಾರು 50 ಕಿಲೋಮೀಟರ್ ದೂರ ಹೋದ ನಂತರ ಒಂದು ವಾಟರ್ ಫಾಲ್ಗೆ ಇದು ಸೇರುತ್ತೆ. ಆದರೆ ಈ ಮಧ್ಯದಲ್ಲಿ ಬರುವಂಥ ಪ್ರತಿಯೊಂದು ಪ್ರದೇಶಗಳು ಕೂಡ ಮುಳುಗಡೆ ಆಗಿ ಹೋಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿಂದಲೇ ಸಮಸ್ಯೆ ಉದ್ಭವ ಆಗಿದ್ದು, ಇಲ್ಲಿಂದನೇ ಇಷ್ಟರ ಮಟ್ಟಿಗೆ ನೀರು ಹರಿದು ಬಂದಿದ್ರಿಂದಲೇ ಸಮಸ್ಯೆ ಆಗಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಪ್ರಭು. ಸೊ ಒಟ್ಟಿನಲ್ಲಿ ನಾವು ನೋಡೋದಾದರೆ ಈ ಪ್ರದೇಶದಲ್ಲಿ ಇಲ್ಲಿಂದ ನದಿ ಹರ್ಕೊಂಡು ಬಂದು ಮುಂದಕ್ಕೇನು ಮೂವ್ ಆಗುತ್ತಾ ಇದು, ನಾನು ಆಗಲೇ ತೋರಿಸ್ತಾ ಇದ್ದ ಹಾಗೇನೆ ಒಂದು ಪ್ರದೇಶ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಲ್ಲಿ 400 ಮನೆಗಳಿತ್ತು. ಆ 400 ಮನೆಗಳು ಕೂಡ ಕೊಚ್ಚೋಗಿದೆ ಅಂತ ಏನು ಹೇಳ್ತಾ ಇದ್ವಿ. ಆ ಮನೆ ಒಳಗಡೆ ಇದ್ದಂಥ ಜನರ ಶವಗಳೇ ಇವತ್ತು ಆ ಒಂದು 50 ಕಿಲೋಮೀಟರ್ ದೂರದಲ್ಲಿ ಆ ವಾಟರ್ ಫಾಲಲ್ಲಿ ಬಿದ್ದು ಅಲ್ಲಿಂದ ಮುಂದಕ್ಕೆ ಹೋಗಿ ಆ ಶವಗಳು ಸಿಗ್ತಾ ಇರೋದು. ಇಲ್ಲಿವರೆಗೂ ಟೋಟಲ್ 20-25 ಶವಗಳು ಪತ್ತೆ ಆಗಿದೆ. ಇನ್ನು ಕಾರ್ಯಾಚರಣೆ ಅನ್ನೋದು ನಿಂತಿಲ್ಲ. ಆ ಶವಗಳ ಸಂಖ್ಯೆನೂ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಸಾವನ್ನಪ್ಪಿರುವಂಥ ಸಂಖ್ಯೆ ಕೂಡ 73ಕ್ಕೆ ಏರಿಕೆ ಆಗಿದೆ. ಇದು 100ರ ಗಡಿ ದಾಟಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈಗ ನಾನು ಏನು ನದಿ ತೋರಿಸ್ತಾ ಇದ್ದೆ ಅಥವಾ ಯಾವ ಗ್ರಾಮಗಳು ತೋರಿಸ್ತಾ ಇದೆ, ಈ ಭಾಗದಲ್ಲಿ 400 ಮಿಲಿಮೀಟರ್ ಮಳೆ ಆಗಿದೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. 400 ಮಿಲಿಮೀಟರ್ ಮಳೆ ಅಂತಂದರೆ ಅದರ ಪ್ರಭಾವ ಎಷ್ಟು ಮಟ್ಟಿಗಿತ್ತು, ಅದರ ಭೀಕರತೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಇಲ್ಲಿ ಹೆಚ್ಚಿನ ಮರ ಗಿಡಗಳು ಇರುವಂಥದ್ದು, ಗುಡ್ಡಗಾಡು ಪ್ರದೇಶ ಆಗಿರೋದು. ವೈನಾಡ್ ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದೇ ಒಂದು ಟ್ರಿಪ್ ಪ್ಲಾನ್ ಮಾಡ್ಬೋದಿತ್ತು. ಅದು ಮಾನ್ಸೂನ್ ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿರುತ್ತೆ, ವಾವ್ ಆಗಿರುತ್ತೆ ಅಂತ. ಸೊ ಅದೇ ಮಾನ್ಸೂನು, ಅದೇ ವೈನಾಡನ್ನು ಇವತ್ತು ಸ್ಮಶಾನದ ರೀತಿಯಲ್ಲಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಈ ನದಿ ಏನು ಹರಿದು ಹೋಗಿದೆಯೋ ಆ ನದಿಯ ಅಕ್ಕಪಕ್ಕದ ಭಾಗದಲ್ಲಿ ತುಂಬ ರೆಸಾರ್ಟ್ಸ್ಗಳು ಇದ್ವು, ಹೋಮ್ ಸ್ಟೇ ಇದ್ವು. ಯಾವುದೇ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ನಾವು ನೋಡಿದಾಗ ಯಾವ್ದಾದ್ರು ಒಂದು ವಾಟರ್ ಫಾಲ್ ಪಕ್ಕ ಅಥವಾ ನದಿ ಪಕ್ಕ ಮಾಡಿದ್ರೆ ತುಂಬ ವ್ಯಾಪಾರ ಆಗುತ್ತೆ ಅನ್ಕೊಂಡು ಮಾಡಿದ್ರು. ಅದೆಲ್ಲವೂ ಕೂಡ ನೆಲಸಮ ಆಗಿ ಹೋಗಿದೆ ಪ್ರಭು. ಥ್ಯಾಂಕ್ ಯು ನೀತಿ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಮ್ಮ ಕೊಲ್ಲಿಗೆ ನೀತಿ ಹೇಳ್ತಾ ಇದ್ರಲ್ವ, ಮ್ಯಾಪ್ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೋಡಿ ಎಷ್ಟು ಇದು ನೋಡಿಬಿಟ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ ಅಲ್ಲಿ ಎಲ್ಲೇನಿದೆ ಸುತ್ತಮುತ್ತ, ಎಲ್ಲೆಲ್ಲಿ ರಸ್ತೆ. ನೋಡಿ, ಸಾವಿನ ಸಂಖ್ಯೆ 93ಕ್ಕೆ ಏರಿಕೆ ಆಗಿದೆ. ನೋಡಿ 84 ಇತ್ತು ಆಗಲಿ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಆರಂಭದಲ್ಲೇ, ಬರೀ 25 ನಿಮಿಷದ ಮುಂಚೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. 84 ಇತ್ತು ಸಾವಿನ ಸಂಖ್ಯೆ, ಈಗ 93ಕ್ಕೆ ಏರಿಕೆ ಆಗಿದೆ. ನೋಡಿ, ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅಲ್ಲಿ ಮೆಪ್ಪಾಡಿ ಅನ್ನುವಂಥ ಪ್ರದೇಶ ಅಥವಾ ಚೂರಲ್ಮಲೈ, ಮುಂಡಕೈ ಈ ಗ್ರಾಮಗಳಿದಾವಲ್ಲ, ಅದೇ 400 ಕುಟುಂಬಗಳು ವಾಸ ಮಾಡ್ತಿರುವಂಥ ಒಂದು ಪ್ರದೇಶ ಅದು.
ನೋಡಿ ಅಲ್ಲಿ ರೆಸಾರ್ಟ್ಗಳಿದ್ದಾವೆ, ಹೋಮ್ ಸ್ಟೇಗಳಿದೆ, ದೊಡ್ಡ ದೊಡ್ಡ ಒಂದು 4-5 ಬಿಲ್ಡಿಂಗ್ ಬಿಟ್ಟರೆ ಬೇರೆ ಏನೂ ಉಳಿದಿಲ್ಲ. ಎಲ್ಲ ಗ್ರಾಮಗಳು ಕೂಡ ಸದ್ಯಕ್ಕೆ ಸರ್ವನಾಶ ಆಗಿದ್ದಾವೆ. ಒಂದು ರೀತಿ ಸ್ಮಶಾನ ಕಣ್ಣಂಗೆ ಕಾಣಿಸ್ತಾ ಇದೆ ನಮಗೆ.